ಪಂಜುರ್ಲಿ ಅಂತ ಹೇಳಿದ್ರೆ ಹಂದಿ, ವರಾಹ ರೂಪಂ. ಪಂಜುರ್ಲಿ ಎನ್ನುವ ದೈವ ಧರ್ಮಸ್ಥಳದಲ್ಲಿ ಸಾಕ್ಷಾತ್ಕಾರವಾಗಿ ಇರ್ತಕ್ಕಂಥದ್ದು. ಉಡುಪಿಗೆ ಹೋಗಬೇಕಾದ್ರೆ ಇಂಥ ಅನೇಕ ದೈವಗಳು ಎದುರಿಗೆ ಬಂದು ನಿಂತಿದೆ. ಅಂತಹ ಅಣ್ಣಪ್ಪ ಸ್ವಾಮಿ ಇದನ್ನು ಸ್ತಬ್ಧ ಮಾಡಿದ್ದಾನೆ ಅನ್ನೋದಲ್ಲಿ ಸಂಶಯವೇ ಇಲ್ಲ. ಈ ಬ್ರಹ್ಮಾಂಡದಲ್ಲಿ ಅನೇಕ ಕ್ಷೇತ್ರಗಳಿದೆ, ಅದು ಕೇವಲ ಧರ್ಮಸ್ಥಳದಲ್ಲಿ ಈ ಸಮಸ್ಯೆ ಉಂಟಾಯಿತು. ಇದು ಹಾಳಾಗುವ ಧರ್ಮವೇ ಅಲ್ಲ, ಹಾಳಾಗುವಂತ ವ್ಯವಸ್ಥೆಗಳೇ ಇದರಲ್ಲಿಲ್ಲ. ಖಂಡಿತ ಧರ್ಮಸ್ಥಳದ ಹೆಸರನ್ನ ಯಾರೂ ಕೆಡಿಸಕ್ಕಾಗಲ್ಲ, ಯಾರೂ ಹಾಳು ಮಾಡಕ್ಕಾಗಲ್ಲ. ಕಾರಣ ಇಷ್ಟೇ, ತುಳುನಾಡಲ್ಲಿ ಒಂದು ವಿಶೇಷವಾದ ಸಂಗತಿಗಳು ಇವತ್ತಿಗೂ ಕೂಡ ವಿರಾಜಮಾನವಾಗಿದೆ. ಅದರಲ್ಲಿ ಪಂಜುರ್ಲಿ ಅಂತ ಒಂದು ಮಹಾಶಕ್ತಿ ಇದೆ. ನೀವು ಅಣ್ಣಪ್ಪ ಅಂತ ಏನು ಹೇಳ್ತೀರಲ್ಲ, ಅಣ್ಣಪ್ಪ ಅಂದರೆ ದೊಡ್ಡವನು ಅಂತ ಅಷ್ಟೇ ಅರ್ಥ. ನಿಮ್ಮ ಕಡೆ ಎಲ್ಲ ಅಣ್ಣ ಬಾ ಅಣ್ಣ, ಹೋಗೋಣ, ಅದು ದೊಡ್ಡವನ ಅಪ್ಪ ಅಣ್ಣ ಅಂತೀವಲ್ಲ. ಪಂಜುರ್ಲಿ ದೈವವೇ ಅಣ್ಣಪ್ಪ. ನೀವು ಕಾಂತಾರ ಅಂತ ಒಂದು ಸಿನಿಮಾ ನೋಡಿರ್ಬೋದು ಅಂತ ಕಾಣುತ್ತೆ ಅಲ್ವಾ. ಪಂಜುರ್ಲಿ ಅಂತ ಹೇಳಿದ್ರೆ ಹಂದಿ, ವರಾಹ ರೂಪಂ. ವರಾಹ ದೇವರ ಒಂದು ಕಿಂಕರವನು ಮತ್ತು ವರಾಹ ದೇವರ ಒಂದು ಛಾಯೆ. ಶ್ರೀ ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ವರಾಹ ದೇವರ ಚಿಂತನೆ ಮಾಡುವಾಗ ಸ್ತಂಭನ ಮೂರ್ತಿ ಅಂತ ಹೇಳಿದ್ದಾರೆ. ಸ್ತಂಭನ ಅಂತಂದರೆ ದುಷ್ಟರನ್ನು ಸದೆ ಬಡಿಯುವುದು ಬೇಡವೇ ಬೇಡ, ಜಸ್ಟ್ ವರಾಹ ದೇವರನ್ನು ನೋಡಿದ್ರೆ ಸಾಕು ಅವರು ಸ್ತಂಭೀಭೂತರಾಗುತ್ತಾರೆ. ಸ್ತಂಭೀಭೂತರು ಅಂತಂದರೆ ಹಿಂದೆ ಮಕ್ಕಳು ಆಟ ಆಡುವಾಗ ಸ್ಟ್ಯಾಚು ಅಂತ ಹೇಳ್ತಿದ್ರು ನೋಡು, ಅಂದರೆ ಸ್ತಬ್ಧ ಆಗ್ಬಿಡೋದು. ಸ್ತಂಭ ಅಂದ್ರೇನು? ಕಂಬ. ಕಂಬ ಹೇಗೆ ನಿಂತಿರುತ್ತೋ ಹಾಗೆ ನಿಂತು ಬಿಡ್ತಾರೆ ಶತ್ರುಗಳು ಅಂತ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ರೂವಾರಿಗಳಾಗಿರ್ತಕ್ಕಂತಹ ರಾಜ ಋಷಿ ವೀರೇಂದ್ರ ಹೆಗಡೆಯವರು ಸಮಾಜಕ್ಕೆ ಬೇಕಾದಷ್ಟು ಮಾಡಿದ್ದಾರೆ, ಲೆಕ್ಕವಿಲ್ಲದಷ್ಟು ಮಾಡ್ತಾ ಇದ್ದಾರೂ ಕೂಡ. ಆದರೆ ಈ ಕೆಲವು ಈ ಕುಹಕಿಗಳು ಇಲ್ಲ ಸಲ್ಲದಂತಹ ಅಪವಾದಗಳನ್ನು ವ್ಯಕ್ತಿಗತವಾಗಿ ಅಲ್ಲದೆ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ಅಣ್ಣಪ್ಪನ ಮೇಲೆ ಅಥವಾ ಮಂಜುನಾಥನ ಮೇಲೆ ಆರೋಪ ಮಾಡಿದ್ದು ತುಂಬ ಭ್ರಷ್ಟ ಸಂಗತಿ. ಆದರೆ ನನಗನ್ಸೋ ಪ್ರಕಾರ ದೇವರೇ ಜರಡಿ ಹಿಡಿಯೋದಲ್ವಾ. ಕ್ಷೇತ್ರದಲ್ಲಿ ಕಾರಣಿಕ ದೈವವಾಗಿರ್ತಕ್ಕಂಥ ಅಣ್ಣಪ್ಪ ಸ್ವಾಮಿ, ಅವನ ಹೆಸರು ಅಣ್ಣಪ್ಪ ಪಂಜುರ್ಲಿ ಅಂತ. ಆಡು ಭಾಷೆಯಲ್ಲಿ, ನಾಡು ಜನಗಳ ಬಾಯಲ್ಲಿ, ಗ್ರಾಮೀಣ ಭಾಷೆಯಲ್ಲಿ ಅಣ್ಣಪ್ಪ ಅಂತಂದರೆ ದೊಡ್ಡ ಅಣ್ಣ ಅಣ್ಣ ಅಂತ ಅಷ್ಟೇ ಬಿಟ್ಟರೆ, ಆದರೆ ಪಂಜುರ್ಲಿ ಎನ್ನುವ ದೈವ ಧರ್ಮಸ್ಥಳದಲ್ಲಿ ಸಾಕ್ಷಾತ್ಕಾರವಾಗಿ ಇರ್ತಕ್ಕಂಥದ್ದು. ಈಗಲೂ ಕೂಡ ಮಧ್ವಾಚಾರ್ಯರು ಅವರ ತಾಯಿಯ ಗರ್ಭದಲ್ಲಿದ್ದಾಗ ಅವರ ತಾಯಿ ಪಾಜಕ ಕ್ಷೇತ್ರದಿಂದ ಉಡುಪಿಗೆ ಹೋಗಬೇಕಾದ್ರೆ ಇಂಥ ಅನೇಕ ದೈವಗಳು ಎದುರಿಗೆ ಬಂದು ನಿಂತಿದೆ. ನಾನು ಕೂಡ ಪ್ರತ್ಯಕ್ಷವಾಗಿ ನೋಡಿದ್ದೇನೆ. ಹಾಗೆ ನೋಡಲೇಬೇಕು ಅಂತ ನಿಮಗಿದ್ರೆ ನಾನು ಪ್ರತ್ಯಕ್ಷವಾಗಿ ತೋರಿಸ್ತೇನೆ. ಅಂತಹ ಅಣ್ಣಪ್ಪ ಸ್ವಾಮಿ ಇದನ್ನು ಸ್ತಬ್ಧ ಮಾಡಿದ್ದಾನೆ ಅನ್ನೋದಲ್ಲಿ ಸಂಶಯವೇ ಇಲ್ಲ. ಹಾಗಾದರೆ ಇಂಥದೊಂದು ಕುಹಕತನ ಉದ್ಭವ ಆಗಿದ್ದಾದರೂ ಏಕೆ? ಅಣ್ಣಪ್ಪ ಸ್ತಂಭನ ಮಾಡೋದು ಒಂದು ಕಡೆ ಇರಲಿ, ಆದರೆ ಇದೊಂದು ಶುರುವಾಯ್ತಲ್ಲ, ಇದಕ್ಕೆ ಅವಕಾಶ ಆದರೂ ಯಾಕನ್ನೋ ಅಣ್ಣಪ್ಪ ಕೊಟ್ಟ ಅಂತ ಒಂದು ಪ್ರಶ್ನೆಯನ್ನು ಹಾಕ್ಕೊಳ್ಳೋಣ. ಯಾಕೆ ಅಂತಂದರೆ, ಯಾವುದೇ ಕಾರ್ಯ ಮತ್ತು ಕಾರಣವಿಲ್ಲದೆ ಯಾವುದೇ ಕೆಲಸಗಳು ಈ ಜಗತ್ತಲ್ಲಿ ನಡೆಯುವಲ್ಲ. ಈ ಬ್ರಹ್ಮಾಂಡದಲ್ಲಿ ಅನೇಕ ಕ್ಷೇತ್ರಗಳಿದೆ, ಅದು ಕೇವಲ ಧರ್ಮಸ್ಥಳದಲ್ಲಿ ಈ ಸಮಸ್ಯೆ ಉಂಟಾಯಿತು. ಎಷ್ಟೋ ವರ್ಷಗಳಿಂದ ಧರ್ಮಸ್ಥಳ ಧರ್ಮಸ್ಥಳ ಧರ್ಮಸ್ಥಳ, ಮನೆ 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 ಮನೆಯಲ್ಲಿ ಮಂಜುನಾಥ 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 ಅಂತ ಲೆಕ್ಕವಿಲ್ಲದಷ್ಟು ಮಂಜುನಾಥ ಇಲ್ಲಿ ಹುಟ್ಟಿದ್ರು. ಮುಂದೆ ಹುಟ್ಟಿದವರಿಗೆ ಇಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅಷ್ಟು ಜನ ಮಂಜುನಾಥರಿಗೆ ಅವಕಾಶ ಕೊಡ್ತು ಆ ಧರ್ಮಸ್ಥಳ. ಆದರೆ ಈ ನಡುವೆ ಯಾರೋ ಸಮೀರ ಅನ್ನೋ ಹುಡುಗ, ಯಾವುದೋ ಅನ್ಯ ಧರ್ಮೀಯ, ಅವನು ಇದನ್ನು ಶುರು ಮಾಡ್ದ. ನನಗೆ ಹಿಂದೂ ಧರ್ಮವನ್ನು ಹಾಳು ಮಾಡಲೆಂದೇ ಹುಟ್ಟಿರುವ ಅನ್ಯ ಧರ್ಮೀಯರ ಬಗ್ಗೆ ದೇವರಾಣೆಗೂ ಭಯ ಇಲ್ಲ ತಾಯಿ. ಯಾಕೆ ಅಂದರೆ ಹಾಳಾಗದ ಧರ್ಮ ಇದು ಹಾಳಾಗುವ ಧರ್ಮವೇ ಅಲ್ಲ, ಹಾಳಾಗುವಂಥ ವ್ಯವಸ್ಥೆಗಳೇ ಇದರಲ್ಲಿಲ್ಲ. ಎಷ್ಟು ವರ್ಷಗಳಿಂದ ಮೊಘಲರು ಆಳಿದ್ರು, ಕ್ರೈಸ್ತರ ಆಳಿದ್ರು, ಲೆಕ್ಕವಿಲ್ಲದಷ್ಟು ತುರುಷ್ಕರು, ಬೇಕಾದಷ್ಟು ಜನ ಆಳಿದ್ರು. ಹಿಂದೂ ಧರ್ಮ ಇನ್ನೂ ಉಳ್ಕೊಂಡಿದೆಯಲ್ಲ, ಯಾಕದು ಹೋಗ್ಬೋದಿತ್ತಲ್ಲ.
ಎಂದಿಗೂ ನಾಶವಾಗದ ಈ ಧರ್ಮವನ್ನು ಅನ್ಯ ಧರ್ಮೀಯರು ಅಂದರೆ ಪರಧರ್ಮದವರು ನಾಶ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ನನಗೆ ಕಿಂಚಿತ್ತೂ ಭಯವಿಲ್ಲ. ಯಾಕೆ ಭಯ ಇಲ್ಲ ಅಂದರೆ ಅವ್ರು ನಾಶ ಮಾಡೋಕ್ಕಂತಲೇ ಇರೋದು, ಅವ್ರ ಕೈಲಾಗಲ್ಲ ಅದು. ಆದರೆ ಅನ್ಯ ಧರ್ಮೀಯರಿಗೆ ನಮ್ಮ ಹಿಂದೂಗಳೇ ಸಪೋರ್ಟ್ ಮಾಡ್ತಾರೆ ಅನ್ನೋ ವಿಷಯದಲ್ಲಿ ನನಗೆ ತುಂಬ ಭಯ ಇದೆ. ಯಾಕೆಂದರೆ ಅನ್ಯ ಧರ್ಮೀಯರ ಬಗ್ಗೆ ಭಯವೇ ಇಲ್ಲ. ನಮ್ಮ ಸ್ವಾಮಿಗಳನ್ನು, ನಮ್ಮ ದೇವತೆಗಳನ್ನು, ನಮ್ಮ ಗುರುಗಳನ್ನು ಹೀನಾಯವಾಗಿ ಮಾನವವಾಗಿ ಬೈತಕ್ಕಂಥ ಈ ನಾಚಿಕೆ ಕೆಟ್ಟ ಹಿಂದೂ ವೇಷದಲ್ಲಿರ್ತಕ್ಕಂಥ ಮೂರ್ಖ ಜನಕ್ಕೆ ಬುದ್ಧಿವಾದ ಹೇಳಬೇಕಾಗಿದೆ. ಆದರೆ ಅಲ್ಲಿ ಯಾವುದೋ ಒಂದು ಪ್ರಸಂಗದಿಂದ ಇಂಥದ್ದೊಂದು ನಡೆದಿದೆ ಅಂತಂದರೆ ಅದಕ್ಕೆ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿಯು ಕೂಡ ಒಂದು ಏನೋ ಜರಡಿ ಹಿಡ್ದಂಗೆ ಮಾಡಿದ್ದಾನೆ ಅಂತ ಕಾಣಿಸುತ್ತೆ. ಕ್ಷೇತ್ರದಲ್ಲಿ ಏನೋ ಕೆಲವು ಅಪಚಾರಗಳು ಆಗಿರಬಹುದು ಏನೋ, ಅಂದರೆ ಧಾರ್ಮಿಕವಾಗಿ ಇರ್ಬೋದು, ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿ ಯಾವುದಲ್ಲಿ ಇದೆಯೋ ಗೊತ್ತಿಲ್ಲ. ಅಂಥದ್ದು ಏನೋ ಒಂದು ಸಣ್ಣ ಘಟನೆಗಳಿದ್ದರೆ ವೀರೇಂದ್ರ ಹೆಗಡೆಯವರು ಅಷ್ಟಮಂಗಲ ಪ್ರಶ್ನೆಯನ್ನಿಟ್ಟು ಭಾವಿ ಸಮಯರಾಗಿರ್ತಕ್ಕಂಥ ಶ್ರೀಮದ್ ವಾದಿರಾಜ ತೀರ್ಥರು ಪ್ರತಿಷ್ಠಾಪನೆ ಮಾಡತಕ್ಕಂಥ ಮಂಜುನಾಥ ಸ್ವಾಮಿಯಲ್ಲಿ ಅರಿಕೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿರ್ತಕ್ಕಂಥ ಏನಾದರೂ ಸಮಸ್ಯೆಗಳನ್ನು ಅವರು ಪರಿಹಾರ ಮಾಡಿಕೊಳ್ಳಿ. ಖಂಡಿತ ಧರ್ಮಸ್ಥಳದ ಹೆಸರನ್ನು ಯಾರೂ ಕೆಡಿಸೋಕ್ಕಾಗಲ್ಲ, ಯಾರೂ ಹಾಳು ಮಾಡೋಕ್ಕಾಗಲ್ಲ. ಕಾರಣ ಇಷ್ಟೇ, ಅಣ್ಣಪ್ಪ ಪಂಜುರ್ಲಿ ಸತತವಾಗಿ ಸಂತತವಾಗಿ ಪ್ರಜೆಗಳನ್ನು ಕಾಪಾಡಲಿಕ್ಕೆ ಅಲ್ಲಿ ನೆಲೆಯೂರಿದ್ದಾನೆ, ಅನುಮಾನವೇ ಇಲ್ಲ. ಹಾಗಾಗಿ ಅಣ್ಣಪ್ಪನ ಬಗ್ಗೆ ನೀವು ಕೇಳ್ತಾ ಹೋದರೆ ಹೇಳೋಕ್ಕಂತೂ 2 ಪದಗಳೇ ಸಾಲದು ಪುಟ್ಟ.